ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾ ಶ್ರೀಗುರು. ಬಿಜೆಪಿಯವರಿಗೆ ಅವರ ಇತಿಹಾಸವೇ ಗೊತ್ತಿಲ್ಲ, ಇನ್ನು ಅವರು ರಾಜಕಾರಣ ಇತಿಹಾಸ ಹೇಳ್ತಾರಾ? ಬಿಜೆಪಿಯಲ್ಲಿ ಹುಚ್ಚರ ಜಾತ್ರೆ ನಡೆಯುತ್ತಿದೆ, ಅವರೇ ಒಬ್ಬರಿಗೊಬ್ಬರು ನಿತ್ಯ ಬೈದಾಡಿಕೊಳ್ಳುತ್ತಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ದಾರೆ. ಹೌದು, ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಖರ್ಗೆ ಕುಟುಂಬದ ಬಗ್ಗೆ ಯತ್ನಾಳ್ ಹೇಳಿಕೆ ವಿಚಾರವಾದ ಕುರಿತು ಪ್ರತಿಕ್ರಿಯೆ ನೀಡಿದರು. ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಇವರು ರಾಜಕಾರಣ ಇತಿಹಾಸ ಹೇಳ್ತಾರೆ. ನಾನು ಇದೇ ಕಾರಣಕ್ಕೆ ಹೇಳಿದ್ದೆ, ಬಿಜೆಪಿಯವರಿಗೆ ಫ್ರೀ DNA ಟೆಸ್ಟ್ ಮಾಡಿಸ್ತೀನಿ ಬನ್ನಿ ಅಂತ. ಯಾರು ಎಲ್ಲಿಂದ ಬಂದವರು ಅನ್ನೋದು DNA ಟೆಸ್ಟ್ ಮೂಲಕ ಬಹಿರಂಗವಾಗಲಿ. ತೇಜಸ್ವಿ ಸೂರ್ಯ MLA ರವಿ ಅಳಿಯ, ಆದರೆ ಹೇಳಿಕೊಳ್ಳಲು ನಾಚಿಕೆ ಏಕೆ ಇವರಿಗೆ? ಬೇರೊಬ್ಬರ ವಂಶವಾಹಿನಿ ಬಗ್ಗೆ ಮಾತನಾಡುವ ಇವರು ಮೊದಲು ತಮ್ಮ DNA ಟೆಸ್ಟ್ ಮಾಡಿಸಿಕೊಳ್ಳಲಿ ಎಂದು ಕಿಡಿಕಾರಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಬಿಜೆಪಿಯಲ್ಲಿಯೇ ಹೊಂದಾಣಿಕೆ ಇಲ್ಲ. ಇನ್ನು ಯತ್ನಾಳ್ ವಿರುದ್ಧ ವಿಜೇಂದ್ರ ವಿರುದ್ಧ ಯತ್ನಾಳ್, ರವಿಕುಮಾರ್, ಸದಾನಂದಗೌಡ, ಅಶೋಕ್, ಮುನಿರತ್ನಂ ಒಬ್ಬರಿಗೊಬ್ಬರು ಬೈದಾಡಿಕೊಳ್ಳುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಬಿಜೆಪಿಯವರಿಗೆ ಸಂವಿಧಾನದಲ್ಲಿ ಮತ್ತೆ ಕಾನೂನಿನಲ್ಲಿ ನಂಬಿಕೆ ಇಲ್ಲ. ಈಗ ಆ ಶ್ರೀಗಳು ಕೊಟ್ಟಂತ ಹೇಳಿಕೆ ಕಾನೂನಿನ ಚೌಕಟ್ಟಿನಲ್ಲಿ ಇದೆಯಾ ಇಲ್ವಾ? ಹಂಗಿದ್ದಲ್ಲಿ ನೀವು ಕಾವಿ ಉಟ್ಟ ತಕ್ಷಣ ಸಂವಿಧಾನ ನಿಮ್ಗೆ ಅನುಸರಿಸೋದಿಲ್ವಾ? ಬರೇ ಖಾದಿ ಮತ್ತು ಖಾಕಿಗೆ ಮಾತ್ರ ಸಂವಿಧಾನನ? ಆಮೇಲೆ ದಯವಿಟ್ಟು ತಾವು ನಿಮ್ಗೆ ನೆನ್ಪು ಮಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ, ಯಾರು ಕಾನೂನು ಉಲ್ಲಂಘನೆ ಮಾಡಿದ್ರು ಇನ್ನೊಬ್ಬ ಶ್ರೀಗಳು ಅವರು ಜೈಲ್ ಅನುಭವಿಸ್ ಬಂದಿಲ್ವಾ? ನಿಮ್ಮ ಪಾಕ್ಸೋ ಕೇಸ್ನಲ್ಲಿ ಅವಾಗೂ ಸಮಾಜ ಇತ್ತ? ತಪ್ಪೇ ಅಲ್ವಾ? ಅಂದ್ರೆ ಆಸ್ ಪರ್ ಮಿಸ್ಟರ್ ಅಶೋಕ್, ಸ್ವಾಮೀಜಿಗಳಿರ್ಬೋದು, ಸಮಾಜದಲ್ಲಿ ಯಾರು ಮಠಗಳು ನಡೆಸ್ತಾರೆ ಅವರು ಕಾನೂನು ಬಾಹಿರವಾಗಿ ಹೇಳಿಕೆ ಕೊಟ್ರೆ ಯಾರು ಏನು ಮಾಡಬಾರ್ದ? ಅಂದ್ರೆ ನೀವು ಏನೇ ತಪ್ಪು ಮಾಡಿದ್ರು ಜೈ ಶ್ರೀರಾಮ್ ಅಂದ ತಕ್ಷಣ ನಿಮ್ಮ ತಪ್ಪುಗಳು ಸರಿಯಾಗ್ಬಿಡುತ್ತಾ? ಆಮೇಲೆ ಅವರೇ ವಿಷಾದ ವ್ಯಕ್ತಪಡಿಸಿದಾರಲ್ವಾ? ಅಂದ್ರೆ ವಿಷಾದ ವ್ಯಕ್ತಪಡಿಸೋದು ಯಾವಾಗ? ತಪ್ಪನ್ನ ಅರ್ಥಕೊಂಡು. ಇದು ಈ ಸ್ವಾಮೀಜಿ ಇರ್ಬೋದು, ಪೇಜಾವರ್ ಶ್ರೀಗಳು ಇರ್ಬೋದು, ಹೇಳಿದ್ ಸರಿ ಅಂತೀರಾ ಬಿಜೆಪಿಯವರು? ಏನು ಪೇಜಾವರ್ ಶ್ರೀ ಅವರು ಹೇಳಿದಂತ ಸಂವಿಧಾನದ ನಮಗೆ ಏನು ಸರಿಯಾಗಿ ಕಾಣುವಂತ ಸಂವಿಧಾನ ಬೇಕು ಅಂದ್ರೆ ಏನರ್ಥ? ಇದರಲ್ಲಿ ಬಿಜೆಪಿಯವರು ಬಹಳ ಸ್ಪಷ್ಟವಾಗಿ ಎಕ್ಸ್ಪೋಸ್ ಆಗಿದ್ದಾರೆ. ನೀವು ಕಳೆದ 4 ದಿನದಲ್ಲಿ ಆದಂತ ಘಟನೆಗಳನ್ನ ತಾವು ದಯವಿಟ್ಟು ನೋಡಿ. ಪೇಜಾವರ್ ಶ್ರೀ ಹೇಳಿಕೆಗೆ ಬಿಜೆಪಿಯವರು ಸುಮ್ಮನಿದ್ರು, ಅಂದ್ರೆ ಮನುಸ್ಮೃತಿ ಕರೆಕ್ಟ್ ಅಂತ ಒಪ್ಕೊಂಡ. ಒಕ್ಕಲಿಗ ಸ್ವಾಮೀಜಿಯವರು ಭಾರತೀಯ ನಾಗರಿಕರಿಗೆ, ಕೆಲವು ಭಾರತೀಯ ನಾಗರಿಕರಿಗೆ ನೀವು ವೋಟಿನ ಹಕ್ಕು ಕಸ್ಕೋಬೇಕು ಅಂತ ಹೇಳಿದಾಗ ಅದನ್ನು ಸಮರ್ಥನೆ ಮಾಡ್ಬೋದು, ಅಂದ್ರೆ ಅವರಿಗೆ ಸಮಾನತೆ ಇಲ್ಲ. ಮತ್ತೆ ಯತ್ನಾಳ್ ಅವರು ಬಸವಣ್ಣನವರು ಹೇಳಿ ಅಂತ ಹೇಳ್ತಾರೆ, ಅಂದ್ರೂ ಸುಮ್ಮನಿರ್ತಾರೆ. ಇದು ಸ್ವಲ್ಪ ದಯವಿಟ್ಟು ಗಮನಿಸಿ. ಸಂವಿಧಾನದಲ್ಲಿ ಯಾರ ಆಶಯಗಳಿರೋದು? ಬುದ್ಧನ ಆಶಯ, ಬಸವನ ಆಶಯ, ಸಮಪಾಡು ಸಮಪಾಲು. ಬಸವಣ್ಣ ಅವರ ಹೆಸರು ಹೇಳ್ಬಿಟ್ಟು ಓಟ್ ತಗೋತೀರಾ? ಆದ್ರೆ ಯತ್ನಾಳ್ ಅವರು ಬಸವಣ್ಣನವ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಒಬ್ಬನನ್ನ ಮಾತಾಡಿದ್ದೀರೇನ್ರಿ ಬಿಜೆಪಿ ಅವರು? ಎಲ್ಲಿದ್ದಾರೆ ನಿಮ್ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು? ಇದೇ ಕುಮಾರಸ್ವಾಮಿ ಅವರು ನಿಮ್ಮ ತಂದೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಹೇಳಿ ಲಿಂಗಾಯತ್ ಸಮಾಜದ ಹೆಸರಲ್ಲಿ ಇಡೀ ರಾಜ್ಯ ತುಂಬಾ ಓಡಾಡಿ ಕಣ್ಣೀರ್ ಸುರಿಸಿ ಮುಖ್ಯಮಂತ್ರಿ ಆಗಿದ್ದು ಬಸವಣ್ಣನವರ ಹೆಸರಲ್ಲಿ ಅಲ್ಲಪ್ಪ. ಬಸವಣ್ಣ ಅಂದ್ರೆ ನಿಮ್ಗೆ ಅಲರ್ಜಿನ? ಸಂವಿಧಾನ ಅಂದ್ರೆ ಅಲರ್ಜಿನ? ಸಮಾನತೆ ಅಂದ್ರೆ ಅಲರ್ಜಿನ? ನಾನು ಈ ಪ್ರಶ್ನೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀನಿ. ಯಾರೇ ಇರ್ಬೋದು, ಖಾದಿ ಇರ್ಬೋದು, ಕಾವಿ ಇರ್ಬೋದು, ಬೇರೆ ಯಾರೇ ಇರ್ಬೋದು, ಅಸಂವಿಧಾನದ ಹೇಳಿಕೆಯನ್ನ ನೀಡ್ಕೊಂಡು ಈ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡದ ಕೆಲಸ ನಮ್ಮೆಲ್ಲರದು. ಏನ್ ಸಮಾಜವನ್ನ ನಡ್ಸ್ಕೊಂಡು ಹೋಗುವ ಕೆಲಸನ ನಮ್ಮದು?